3 ರಿಂದ 4 ದಿನದ ಅಬ್ಬರದ ಮಳೆ ಎಫೆಕ್ಟ್ ವ್ಯಾಪಾರಸ್ಥರಂತೂ ನಲುಗಿ ಹೋಗಿದ್ದಾರೆ. ಮಳೆಗೆ ಜನ ಮನೆಯಿಂದ ಹೊರಗೆ ಬರ್ತಾ ಇಲ್ಲ. ಹೀಗಾಗಿ ಸಹಜವಾಗಿ ವ್ಯಾಪಾರದಲ್ಲಿ ಕುಸಿತ ಆಗಿದೆ. ಚಿಕ್ಕಪೇಟೆಯಲ್ಲಿ ವ್ಯಾಪಾರ ಇಲ್ಲ ಅಂತ ವರ್ತಕರು ಅಳಲು ತೋಡ್ಕೊಂಡಿದ್ದಾರೆ. ಮಳೆಯಲ್ಲಿ ರಸ್ತೆಗಿಳಿದಂತಹ ಆಟೋ ಗುಂಡಿಯಲ್ಲಿ ಸಿಲುಕಿ ಕೈ ಕೊಟ್ಟಿದೆ. ಆಟೋ ಇಂಜಿನ್ ಒಳಗಡೆಗೆ ನೀರು ಹೋಗಿ ಕೆಟ್ಟು ಹೋಗಿದೆ. ಬೀದಿ ಬದಿ ವ್ಯಾಪಾರ ಮಾಡಿದ್ರು ಗಿರಾಕಿಗಳೇ ಇಲ್ಲ. ಈ ತರ ಒಬ್ಬೊಬ್ಬರದ್ದು ಒಂದೊಂದು ಅಳಲು. ಮಳೆರಾಯನ ಆರ್ಭಟಕ್ಕೆ ಸಿಲಿಕಾನ್ ಸಿಟಿ ಮಂದಿ ನಲುಗಿ ಹೋಗಿದ್ದಾರೆ. ಹೂವು ಹಣ್ಣು ಅಗತ್ಯ ವಸ್ತುಗಳನ್ನ ಕೇಳೋರೇ ಇಲ್ಲದ ಪರಿಸ್ಥಿತಿ ಇದೆ. ಒಬ್ಬರು ಕ್ಯಾನ್ಸಲ್ ಆದರೆ ನಮ್ಮ ಆಟೋ ಡ್ರೈವರ್ಗೆ ಹೆಲ್ಪ್ ಆಗುತ್ತೆ. ಅದೊಂದೇ ಮೇನ್ ಇದಾಗ್ತಾ ಇರೋದು. ನಮ್ಮ ಇಲ್ಲಿ ಹುಟ್ಟಿ ಬೆಳೆದವ್ರಿಗೆ ದುಡಿಮೆ ಇಲ್ಲ. ಬೇರೆ ಕಡೆ ಬಂದಿದ್ದಾರಲ್ಲ, ಓಲಾ ಒಬ್ಬರು ಬಂದ್ಬಿಟ್ಟು ಅವ್ರು ಇದು ಮಾಡ್ತಾ ಇದ್ದಾರೆ. ಇಲ್ಲಿರೋರಿಗೆ ಬಿಸ್ನೆಸ್ ಅನ್ನೋದೇ ಇಲ್ಲ. ಏನು ಮಾಡೋಕ್ಕಾಗುತ್ತೆ, ಓಡಿಸ್ಲೇಬೇಕಲ್ಲ. ಅದು ಇಲ್ಲಿಂದ ಶೇರಿಂಗ್ ಆಗಿದ್ದಕ್ಕೆ ಸರೋಯ್ತು. ಬೇರೆ ಕಡೆ ಹೋದ್ರೆ ನಾವು ಖಾಲಿನೇ ಬರ್ಬೇಕು. ಸಿಟಿ ಕಡೆ ಹೋದರೆ ಅದು ಮೀಟ್ರ್ ಹಾಕ್ತೀನಿ ಅಂದ್ರೆ ಮೀಟ್ರಿಗೆ ಯಾರೂ ಬರೋದು ಇಲ್ಲ. ಓಲಾ ಒಬ್ಬರಿಂದ ಎಲ್ಲ ಫೋನ್ ಇಟ್ಕೊಂಡು ನಿಂತ್ಕೊತಾರಲ್ಲ, ಆ ಇದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದು ಏನು ಮಾಡೋಕ್ಕಾಗಲ್ಲ. ಹಳ್ಳದಿನ್ನೇ ನಮ್ಗೆ ಗೊತ್ತಿರೋ ಜಾಗದಲ್ಲಿ ಸ್ವಲ್ಪ ಸ್ಲೋ ಹೋಗ್ತೀರಿ. ಮಳೆ ಬಂತು ಅಂದರೆ, ಇಲ್ಲ ಅಂದರೆ ದಡ್ಕಂತ ಎಗರಿಸ್ಕೊಂಡು ಹೋಗ್ಬೇಕಷ್ಟೇ. ಅದನ್ನೇ ಅದು ಏನು ಗೊತ್ತಾ, ಈ ಮಳೆ ಬಂತು ಅಂದರೆ ಮಾಮೂಲಿ. ಆಮೇಲೆ ಬಂದ್ಬಿಟ್ಟು ಪ್ಯಾಚ್ ಹಾಕ್ತಾರೆ. ಆ ಪ್ಯಾಚ್ ಹಾಕೋದು ತಿರ್ಗಾ ಮಳೆ ಬಂದ ತಿರ್ಗಾ ಓದ್ತಾ ಇರ್ತೈತೆ. ಬಿಸ್ನೆಸ್ ಆದರೆ ನಿನ್ನೆ ಮರ ಬೇರೆ ಬಿದ್ದಿದೆಯಲ್ಲ, ಆ ಇದರಲ್ಲಿ ಸ್ವಲ್ಪ ಕಷ್ಟ ಆಯಿತು. ಸಮಸ್ಯೆ ಇದೆ ಅಂದರೆ ಗಾಡಿಗಳು ಹಾಳಾಗ್ತಾ ಇದೆ. ಮತ್ತು ಗಾಡಿಗಳು ನಿಲ್ಲಿಸೋ ನಾಳೆ ಮಳೆ ನೀರು ನಿಂತ್ಕೊಂಡ್ಬಿಟ್ರೆ ಗಾಡಿ ಅಲ್ಲೆಲ್ಲ ಆಫ್ ಆಗಿಬಿಡುತ್ತೆ. ತುಂಬ ಕಷ್ಟ ಆಗ್ತಾಯಿದೆ ಸರ್. ಯಾಕಂದರೆ ಈ ಚರಂಡಿ ಗುಂಡಿಗಳು ಈ MLA ಅವರು ಸರಿಯಾಗಿ ಅಲ್ಲಿ ಕ್ಲೀನ್ ಮಾಡ್ತಾ ಇಲ್ಲ. ಆ ಸಮಸ್ಯೆ ಅದೇ ನಮಗೆ ಅದು ಸಮಸ್ಯೆ ಈ ರೋಡಲ್ಲಿ. ಮತ್ತು ಸಿಟಿಗಳಲ್ಲ ಸರ್ ತುಂಬ ಸಮಸ್ಯೆ ಇದೆ. ನಮಗೆ ಓಡಿಸೋಕ್ಕೆ ತುಂಬ ಕಷ್ಟ ಇದೆ. ಕಷ್ಟ ಸುಖ ತುಂಬ ಜಾಸ್ತಿ ಇದೆ ಸರ್. ಯಾಕಂದರೆ ನಾವು ಬಾಡಿಗೆ ಗಾಡಿ ಓಡಿಸ್ತಾ ಇದ್ದೀವಿ. ಆಯಿತಾ, 200-300 ರೂಪಾಯಿ ಕಲೆಕ್ಷನ್ ಕೊಡಬೇಕು, ಗ್ಯಾಸ್ ಹಾಕೋಬೇಕು. ಮತ್ತು ಅಲ್ಲಿ ಗಾಡಿ ನಿಂತ್ಕೊಂಡ್ಬಿಟ್ರೆ ರಿಪೇರಿ ನಾವೇ ಮಾಡ್ಕೊಬೇಕು. ಆಮೇಲೆ ನಮಗೆ ನಾವು ಬಾಡಿಗೆ ಮನೆ ಇರೋದು, ಸ್ವಂತ ಮನೆ ಇಲ್ಲ. ಅದಕ್ಕೋಸ್ಕರ ಸಮಸ್ಯೆ ನಾವು ಹೇಳ್ತಾ ಇದ್ವಿ. ದಯವಿಟ್ಟು ಎಲ್ಲರೂ ಸ್ವಲ್ಪ ಕೈ ಜೋಡಿಸಿ. ಇಲ್ಲಣ್ಣ, ಏನು ವ್ಯಾಪಾರಗಳಿಲ್ಲ. ಎಲ್ಲ ಮಳೆಗಳಲ್ಲಿ ಯಾರು ಜನ ಈಚೆ ಬರಲ್ಲ. ನಮಗೂ ಬಿಸ್ನೆಸ್ ಏನೂ ಇಲ್ಲ. ಸುಮ್ಮನೆ ನಮಗೂ ಎಲ್ಲ ಲಾಸ್ಗಳು. ನೀರಲ್ಲೆಲ್ಲ ಸೊಪ್ಪುಗಳೆಲ್ಲ ಕೊಳ್ತೋಯ್ತದೆ. ತರಕಾರಿ ಎಲ್ಲ ನೀರಾದರೆ ಯಾರೂ ತೊಗೋತಾ ಇಲ್ಲ. ಸಿಕ್ಕಾಬಟ್ಟೆ ಲಾಸಾಗಿ ನಡೀತಾ ಇದೆ ಅಣ್ಣ. ಇದೇ ವ್ಯಾಪಾರ ಮಾಡ್ತೀರಾ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಇಲ್ಲ, ನಾನು ಇದಾಲೆ 8 ವರ್ಷದಿಂದ ಮಾಡ್ತಾಯಿದ್ದೀನಿ. ಮುಂಚೆ ಬೇರೆ ಕೆಲಸ ಮಾಡ್ತಾಯಿದ್ದೆ. ಬೇರೆ ಕೆಲಸದಿಂದ ಆಗ್ತಾ ಇರೋದ್ರಿಂದ ಈಗ ತರಕಾರಿ ವ್ಯಾಪಾರ ಮಾಡ್ತಾಯಿದ್ದೀವಿ. ಅದು ಬಿಟ್ಬಿಟ್ಟು ಇವಾಗ ಇದರಿಂದ ಏನು ಮಳೆ ಬಂದರೆ ಎಲ್ಲ ಲಾಸೆ. ಅಂದರೆ ಈಗ ನೀವು ಡೈಲಿ ಮನೆಗಳ ಹತ್ರ ಈ ಥರ ತಳ್ಕೊಂಡು ವ್ಯಾಪಾರ ಮಾಡೋದು? ಹೌದು, ಡೈಲಿ ತಳ್ಕೊಂಡೋಗಿ ವ್ಯಾಪಾರ ಮಾಡ್ತೀವಿ. ನಾವೆಲ್ಲ ಯಾವತ್ತು ನಾವು ಬೀದಿ ವ್ಯಾಪಾರದಲ್ಲೇ ನಾವು ಮಾಡೋದು. ಹೌದು, ನಾವು ದಿವಸಕ್ಕೆ ಬಂದು 2-2.5 ಸಾವಿರ ಹಾಕ್ತೀವಣ್ಣ. ಅದರಲ್ಲೊಂದು 500-600 ಸಿಗುತ್ತೆ. ಅದರಲ್ಲೂ ನಮಗೆ ಕೈ ಸಿಗ್ದೆಲ್ಲ ಹೋಯ್ತು ಅಂದರೆ ಡೈಲಿ ಲಾಸಲ್ಲೇ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ ನೋಡಿ. ಮಳೆ ಬಂದಾಗಿಂದ ನಮಗೆ ಅಂಗಡಿ ಹಾಕಿದ್ರೇ ನನ್ನ ಮಗುಗೆ ಗಂಜಿ ಹುಯ್ಯೋದು, ಇಲ್ಲಾಂದ್ರೆ ಗಂಜಿ ಹುಯ್ಯೋಕ್ಕಾಗಲ್ಲ. ವ್ಯಾಪಾರ ಇಲ್ಲ ಅಂದರೆ ನಾವೇನು ಮಾಡಬೇಕು? 6,000 ರೂಪಾಯಿ ಹಾಕಿದೋ 1 ರೂಪಾಯಿನೂ ತೆಗಿಯೋಕ್ಕಾಗಲಿಲ್ಲ. ಎಲ್ಲ ಕೊಳ್ತೋಯ್ತು. ಅಂಗಡಿ ಹಾಕೋಕ್ಕಾಗಲಿಲ್ಲ. ಅಂಗಡಿ ಹಾಕಿದು, ಆದರೆ ಗಿರಾಕಿನೂ ಯಾರೂ ಬಂದಿಲ್ಲ. ಕೊಡೆ ಇಟ್ಕೊಂಡು ನಿಂತ್ಕೊಂಡು ಗಿರಾಕಿನೂ ಬಂದಿಲ್ಲ. ಮತ್ತು ಹೂವೆಲ್ಲ ಹಾಳಾಯಿತು. ನನ್ನ ಮಗುಗೆ ಈ ಸತಿ ಹೆಂಗೆ ಫೀಸ್ ಕಟ್ಟಬೇಕಂತಲೇ ಗೊತ್ತಿಲ್ಲ. ಅಷ್ಟು ಕಷ್ಟ ಆಗಿದೆ. ಮನೆ ಬಾಡಿಗೆ ಬಿಡಿ, ಹೆಂಗೋ ಹೇಳ್ಕೊಳ್ಬೋದು. ಇವಾಗ ಫೀಸ್ ಕಟ್ಟಿ ಅವಳಿಗೆ ಎಕ್ಸಾಮ್ ಕೂರಿಸ್ಬೇಕಲ್ಲ. ಇವಾಗ ಮತ್ತೆ ಬೇರೆ ಕ್ಲಾಸ್ಗೆ ಹಾಕಬೇಕು. 7th ಡೇಗೆ ಹಾಕಿದ್ದೀನಿ ಶಾಂತಿ ಚಿಲ್ಡ್ರನ್ಸಿಂದ. ಇವಾಗ ಹೆಂಗೆ ಕಟ್ಟಬೇಕು ಅಲ್ಲಿ ಫೀಸ್? ನಾವು ಅಡ್ಮಿಷನ್ ಮಾಡಬೇಕು. ಅಲ್ಲಿ 60,000 ರೂಪಾಯಿ. ಇಲ್ಲೇ ನಮಗೆ 6,000 ರೂಪಾಯಿ ಹೋಗ್ಬಿಡುತ್ತೆ. ಹೆಂಗೆ ಕಟ್ಟಬೇಕು? ವ್ಯಾಪಾರನೇ ಇಲ್ಲ ಸರ್. ನಮಗೆ 1 ವಾರದಿಂದ ವ್ಯಾಪಾರನೇ ಇಲ್ಲ. ಹೇಳ್ಬೇಕಂದ್ರೆ ವ್ಯಾಪಾರ ಇಲ್ಲ. ಮನೆ ಇದು ಮಾಡೋದು, ಫ್ಯಾಮಿಲಿ ರನ್ಔಟ್ ಮಾಡೋಕ್ಕೆ ಕಷ್ಟ, ತುಂಬ ಕಷ್ಟ. ಎಲ್ಲದಕ್ಕೂ ಪ್ರಾಬ್ಲಮ್ಸ್ ಅಲ್ಲ. ನಾವು ಇದರಲ್ಲೇ ಜೀವನ. ನಮ್ಮಮ್ಮ ಮಾಡ್ತಾಯಿದ್ರು, ಇವಾಗ ನಾವು ಮಾಡ್ತಾಯಿದ್ವಿ. ಇದರಲ್ಲೇ ನಮ್ಮದು ಜೀವನ. ಇದು ನಮ್ಮ ಅಪ್ಪ ಅವರು 89 ತೀರ್ಕೊಂಡ್ರು. ಅವಾಗಿಂದ ನಮ್ಮಮ್ಮ ಮಾಡ್ತಾಯಿದ್ದಾರೆ. ಅವಾಗಿಂದ ನಮ್ಮಮ್ಮ ಇದರಲ್ಲೇ ನಮ್ಮನ್ನು ಸಾಕಿದ್ದು. ಇವಾಗ ನನ್ನ ಮಕ್ಕಳನ್ನ ನಾನು ಇದರಲ್ಲೇ ಸಾಕ್ತಾ ಇರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.